ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ಹರಿಪ್ರಿಯ ನಗರದಲ್ಲಿ ಡೂಪ್ಲೆಕ್ಸ್ ಹೌಸ್ ಅಲ್ಲಿ ನಾವು ಇಂಟೀರಿಯರ್ ಏನೇನ್ ಮಾಡಿದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಲಿವಿಂಗ್ ಏರಿಯಾದಲ್ಲಿ ಟಿವಿ ಯೂನಿಟ್ ನೋಡೋಣ ಬನ್ನಿ. ಲಿವಿಂಗ್ ಇಂದ ಕಿಚನ್ ಎಂಟ್ರೆನ್ಸ್ ಅಲ್ಲಿ ನಾವು ಆರ್ಚ್ ಪಾರ್ಟಿಷನ್ ಯಾವ ತರ ಮಾಡಿದೀವಿ ಅಂತ ತೋರಿಸ್ತೀನಿ ಬನ್ನಿ. ಪಾರ್ಟಿಷನ್ ಅಲ್ಲಿ ನೀವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಒಂದ್ ಸೈಡ್ ನಾವು ಸ್ಟೋರೇಜ್ ಪರ್ಪಸ್ಗೆ ಅಂಡ್ ಗ್ಲಾಸ್ ಡೋರ್ಸ್ ಕೂಡ ಕೊಟ್ಟಿದ್ದೀವಿ ಅಂಡ್ ವಿತ್ ಸ್ಪಾಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ರೈಟ್ ಸೈಡ್ ಅಲ್ಲಿ ನೀವು ನೋಡೋದಾದ್ರೆ ಕಂಪ್ಲೀಟ್ ಓಪನ್ ಸ್ಲಾಬ್ ನಾವು ಮಾಡ್ಕೊಟ್ಟಿದ್ದೀವಿ ವಿತ್ ಸ್ಪಾಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ನೋಡ್ಬೋದು ಟಾಪ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಓಪನ್ ಸ್ಲಾಬ್ ಅನ್ನ ಮಾಡ್ಕೊಟ್ಟಿದ್ದೀವಿ. ಫ್ರಂಟ್ ವ್ಯೂ ನೀವು ನೋಡಿದಿರಲ್ವಾ, ಬ್ಯಾಕ್ ಸೈಡ್ ಸ್ಟೋರೇಜ್ ಪರ್ಪಸ್ ಆಗಿ ಯಾವ ತರ ಸ್ಪೇಸ್ ನ ಯುಟಿಲೈಸ್ ಮಾಡಬಹುದು ಅಂತ ತೋರಿಸ್ತೀನಿ. ನಾನು ನಿಮ್ಗೆ ಬ್ಯಾಕ್ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಯಾವ ತರ ಯುಟಿಲೈಸ್ ಮಾಡ್ಕೋಬಹುದು ಸ್ಪೇಸ್ ಅಂತ ನಾವು ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಸೈಡ್ ಅಲ್ಲಿ ಶೋ ಪೀಸಸ್ ಕೂಡ ಸ್ಟೋರ್ ಮಾಡ್ಕೋಬಹುದು. ನೋಡಿ, ಪಾರ್ಟಿಷನ್ ಅಲ್ಲಿ ಎಲ್ಲಿ ಕೂಡ ಸ್ಪೇಸ್ ವೇಸ್ಟ್ ಮಾಡದೇ ಇರೋ ತರ ಎಲ್ಲಾ ಕಡೆನೂ ಯುಟಿಲೈಸ್ ಆಗೋ ತರ ನಾವು ಮಾಡ್ಕೊಟ್ಟಿದ್ದೀವಿ. ಅಂಡ್ ಶೋ ಪೀಸಸ್ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಎಲ್ಲಾನು ಸ್ಟೋರ್ ಮಾಡ್ಕೋಬಹುದು. ಸಿಂಪಲ್ ಆಗಿರೋ ಪೂಜಾ ಯೂನಿಟ್ ನ ಡಿಸೈನ್ ಮಾಡಿದೀವಿ, ನೋಡೋಣ ಬನ್ನಿ. ಫ್ರಂಟ್ ಅಲ್ಲಿ ನೀವು ನೋಡಬಹುದು CNC ಕಟ್ಟಿಂಗ್ ಇಂದ ನಾವು ಡಿಸೈನ್ ಮಾಡಿದ್ದೀವಿ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಿಮ್ಗೆ ಸ್ಟೋರೇಜ್ ಪರ್ಪಸ್ ಅಲ್ಲಿ ಮಾಡಿದೀವಿ, ನೋಡೋಣ ಬನ್ನಿ. ನೋಡಿ, ಪೂಜಾ ಯೂನಿಟ್ ಅಲ್ಲಿ ಕೂಡ ನಾವು ಸ್ಟೋರೇಜ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋ ತರ ಪೂಜಾ ಐಟಮ್ಸ್ ನೀವು ಎನಿಥಿಂಗ್ ಯೂಸ್ ಮಾಡ್ಕೋಬಹುದು ಸ್ಟೋರೇಜ್ ಪರ್ಪಸ್ ಅಲ್ಲಿ. ಪೂಜಾ ಯೂನಿಟ್ ನೋಡಾಯ್ತಲ್ಲ, ಕಿಚನ್ ನೋಡೋಣ ಬನ್ನಿ. ಇಲ್ಲಿ ಓಪನ್ ಕಿಚನ್ ಡಿಸೈನ್ ಮಾಡಿದ್ದಾರೆ. ನೀವು ಕಿಚನ್ ಅಲ್ಲಿ ಬಾಟಮ್ ಅಲ್ಲಿ ನೋಡೋದಾದ್ರೆ 5 ಟೆಂಡಮ್ ಬಾಸ್ಕೆಟ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡಬಹುದು ಟೆಂಡಮ್ ಬಾಸ್ಕೆಟ್ಸ್ ಯಾವ ಥರ ಸಾಫ್ಟ್ ಕ್ಲೋಸ್ ಆಗ್ತಾ ಇದೆ ಅಂತ. ಟೆಂಡಮ್ ಬಾಸ್ಕೆಟ್ಸ್ನಲ್ಲಿ ಇನ್ಕ್ಲೂಡಿಂಗ್ ಇನ್ಸರ್ಟರ್ಸ್ನ ಕೂಡ ಪ್ರೊವೈಡ್ ಮಾಡ್ತಾ ಇರೋದು. ಅದು ಎಲ್ಲ ಕೂಡ ಬ್ರ್ಯಾಂಡೆಡ್ ಕಂಪನಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಮಿಡಿಲ್ ಕ್ಯಾಬಿನೆಟ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗ್ಲಾಸ್. ಅಂಡ್ ನೀವು ಟಾಪ್ ಅಲ್ಲಿ ನೋಡಬಹುದು ಎಲ್ ಶೇಪ್ ಅಲ್ಲಿ ಲಾಫ್ಟ್ ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಕ್ರಾಕರಿ ಯೂನಿಟ್ ನೋಡೋಣ ಬನ್ನಿ. ಕ್ರಾಕರಿ ಯೂನಿಟ್ ಅಲ್ಲಿ ಓಪನಬಲ್ ಆದ್ರೂ ಮಾಡ್ಕೊಂತಾರೆ, ಇಲ್ಲ ಸ್ಲೈಡಿಂಗ್ ಆದ್ರೂ ಮಾಡ್ಕೊಂತಾರೆ. ಬಟ್ ಇಲ್ಲಿ ನಾವು ಎರಡು ಆಪ್ಷನ್ ಅಲ್ಲಿ ಮಾಡ್ಕೊಟ್ಟಿದೀವಿ, ನೋಡೋಣ ಬನ್ನಿ. ಸೊ ಇಲ್ಲಿ ಕಿಚನ್ ಏರಿಯಾದಲ್ಲಿ ಸ್ಲೈಡಿಂಗ್ ಡೋರ್ನ ಪ್ರೊವೈಡ್ ಮಾಡಿರೋದು ಬಿಕಾಸ್ ಆಲ್ರೆಡಿ ಗ್ರಾನೈಟ್ ಸೆಲ್ಫ್ಸ್ ಇರೋದ್ರಿಂದ ಬಾಟಮ್ ಕ್ಯಾಬಿನ್ಗೆ ಅದು ಟಚ್ ಆಗ್ತಾ ಇದೆ. ಅದು ಓಪನಬಲ್ ಡೋರ್ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ಲೈಡಿಂಗ್ ಒಂದು ಸೈಡ್ನ ಅನದರ್ ಸೈಡ್ ಓಪನಬಲ್ನ ಪ್ರೊವೈಡ್ ಮಾಡಿರೋದು. ಸೊ ಇಲ್ಲಿ ನೀವು ನೋಡ್ಬೋದು ಕಿಚನ್ ಕಲರ್ ಬಂದು ಬ್ಲೂ ಆಗಿದೆ, ಅದಕ್ಕೆ ಕಾಂಬಿನೇಷನ್ ವೈಸ್ ಬ್ಲ್ಯಾಕ್ ಪ್ರೊಫೈಲ್ನ ಮ್ಯಾಚ್ ಮಾಡಿದ್ದಾರೆ. ಕಿಚನ್ ಏರಿಯಾ ಪಕ್ಕದಲ್ಲಿ ಕಾಮನ್ ಬೆಡ್ರೂಮ್ ಇದೆ. ಕಾಮನ್ ಬೆಡ್ರೂಮ್ ಅಲ್ಲಿ ನಾವು ಸ್ಲೈಡಿಂಗ್ ವಾರ್ಡ್ರೂಮ್ ನ ಡಿಸೈನ್ ಮಾಡಿದ್ದೀವಿ, ನೋಡೋಣ. ಸ್ಲೈಡಿಂಗ್ ವಾರ್ಡ್ರೂಮ್ ಅಲ್ಲಿ ನೀವು ನೋಡೋದಾದ್ರೆ ಡ್ಯೂಯಲ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದೀವಿ. ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಅಂಡ್ ಪಕ್ಕದಲ್ಲಿ ನಾವು ಸ್ಟೋರೇಜ್ ಪರ್ಪಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್ ವಾರ್ಡ್ರೂಮ್ ನ ಯಾವ ತರ ಮಾಡಿದೀವಿ ಅಂತ ಇಂಟೀರಿಯರ್ ನೋಡೋಣ ಬನ್ನಿ. ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್ ವಾರ್ಡ್ರೂಮ್ ನ ಮಾಡಿದೀವಿ ಅಂಡ್ ಸಿಂಪಲ್ ಆಗಿರೋ ಟಿವಿ ಯೂನಿಟ್ ನ ಯಾವ ತರ ಮಾಡಿದೀವಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಟಿವಿ ಯೂನಿಟ್ ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ವಿ. ಪ್ರಾಜೆಕ್ಟ್ ತರ ಬಾಟಮ್ ಅಷ್ಟೇ. ಗೆಸ್ಟ್ ಬೆಡ್ರೂಮ್ ನ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ಜಸ್ಟ್ ವಾರ್ಡ್ರೂಮ್ ಅಂತ ಅನ್ಕೊಂಡಿದ್ದೀರಲ್ಲ, ಒಳಗಡೆ ನೋಡಿ ಹಿಡನ್ ಮಿರರ್ ಯೂನಿಟ್ ನಾವು ಮಾಡ್ಕೊಟ್ಟಿದೀವಿ. ನೋಡಿ, ಇಲ್ಲಿ ಮಿರರ್ ಇದೆ ಅಂಡ್ ಬ್ಯಾಕ್ ಸೈಡ್ ನಿಮಗೆ ಸ್ಟೋರೇಜ್ ಪರ್ಪಸ್ ಮೇಕಪ್ ಐಟಮ್ಸ್ ಎಲ್ಲಾನು ಸ್ಟೋರ್ ಮಾಡ್ಕೋಬಹುದು. ಸೊ ನೀವು ಇಲ್ಲಿ ನೋಟಿಸ್ ಮಾಡಿದ್ರಾ, ಲಾಫ್ಟ್ ಏರಿಯಾ ಏನಿದೆ ಅಲ್ವಾ, ಅದು ಆಲ್ರೆಡಿ ಮುಂಚೆನೇ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ನಾವು ಬರೀ ವಾರ್ಡ್ರೋಬ್ಸ್ನ ಕಸ್ಟಮೈಸ್ ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ಓಪನಬಲ್ ವಾರ್ಡ್ರೋಬ್ ನ ನಾವು ಡಿಸೈನ್ ಮಾಡಿದ್ದೀವಿ, ನೋಡೋಣ.
ಸೊ ವಿಡಿಯೋ ವಾಚ್ ಮಾಡಿದ್ರಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.